ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಸಂಸ್ಥೆ ದಶಮಾನೋತ್ಸವ ದಿನಾಂಕ 10 ಜುಲೈ 2025 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಅಭಿನವ ಗವಿಸಿದ್ದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಗಂಗಾವತಿ ಸಿಬಿಎಸ್ ಕಾಂಪ್ಲೆಕ್ಸ್ ನಲ್ಲಿರುವ ಪವಿತ್ರ ಆವರಣದಲ್ಲಿ ಖ್ಯಾತ ನಾಟಕ ರಂಗ ಕಲಾವಿದ ಹಾಗೂ ಸಂಸ್ಥಾಪಕರಾದ ಪ್ರಸಿದ್ಧರಾದ ಸಿದ್ದು ನಾಲತ್ವಾಡ್ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯ ಪರವಾಗಿ ಜವಳಿ ಎಸ್ಜಿ ಅವರು ಹೃತ್ಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಅಭಿನವ ಶ್ರೀ ಗವಿಸಿದ್ದೇಶ್ವರ ಸಂಸ್ಥೆ ದಶಮಾನೋತ್ಸವ ಆಚರಿಸುತ್ತಿರುವ ಗೌರವ ಕ್ಷಣದಲ್ಲಿ ಜವಳಿ ಎಸ್ಜಿ ಅವರು ಮಾತನಾಡಿ, ಸಂಸ್ಥೆಯ ಅಭಿವೃದ್ಧಿ ಮತ್ತು ಸಾಧನೆಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಅವಕಾಶ. ಸಂಸ್ಥೆಯ ಆರ್ಥಿಕ ಸ್ಥಿತಿ ಸದೃಢವಾಗಿದೆ. ಠೇವಣಿ 11 ಕೋಟಿ, ಸಾಲ ವಿತರಣೆ 9 ಕೋಟಿ 50 ಲಕ್ಷ ರೂಪಾಯಿ, ಮೀಸಲು ನಿಧಿ 1 ಕೋಟಿ 21 ಲಕ್ಷ ರೂಪಾಯಿ, ಹೂಡಿಕೆಗಳು 1 ಕೋಟಿ 95 ಲಕ್ಷ ರೂಪಾಯಿ. ಇದಲ್ಲದೆ ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಸದಸ್ಯರಿಗೆ ನೀಡುತ್ತಾ ಬಂದಿದೆ. ಇಂದು ಈ ಸಂಸ್ಥೆ SBI ಸೇವಾ ಕೇಂದ್ರದ ಉದ್ಘಾಟನೆ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷ ತುಂಬಿದೆ. ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿ ಸಂಸ್ಥೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ನೀಡಿ ಶಿಕ್ಷಣ ಸೇವೆಗೆ ನೆರವಾಗುತ್ತದೆ. ಇದರ ಮೂಲಕ ಯುವ ಪೀಳಿಗೆಯ ಭವಿಷ್ಯವನ್ನು ರೂಪಿಸಲು ಈ ಸಂಸ್ಥೆ ಸಂತೋಷದಿಂದ ಹಣಕಾಸು ನೆರವು ಒದಗಿಸುತ್ತಿದ್ದೇವೆ ಎಂದು ಶ್ರೀ ಅಭಿನವ ಗವಿಸಿದ್ದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸಂಸ್ಥಾಪಕರು ಅಧ್ಯಕ್ಷರು ಪರವಾಗಿ ಜವಳಿ ಎಸ್ಜಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸಹಕಾರ ಸಂಘ ಗಂಗಾವತಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಬಿಚಿ ಪ್ರಾಣೇಶ್, ಗಂಗಾವತಿ ರಂಗ ಕಲಾವಿದ ಸಿದ್ದು ನಾಲತ್ವಾಡ್, ಇನ್ನೂ ಅನೇಕ ಗಣ್ಯರು ಮಹನೀಯರು ದಶಮಾನೋತ್ಸವದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವು ಜರುಗಲಿ ಎಂದು ಶುಭ ಕೋರಿ ಹಾರೈಸಿದರು. ಗಂಗಾವತಿ ಸುತ್ತಮುತ್ತ ಕಲಾ ರಸಿಕರು ಕಲಾವಿದರಿದ್ದೀರಿ, ನಾಟಕವನ್ನು ನೋಡಿ ಅದನ್ನು ಪ್ರೋತ್ಸಾಹ ಮಾಡಿರಿ ಅಂತ. ಇತ್ತೀಚೆಗೆ ಒಂದು ಯಕ್ಷಗಾನ ನಡೀತು. ಯಕ್ಷಗಾನ ನೋಡಿ ನಾನು ಭಾಳ ಆಶ್ಚರ್ಯ ಆಗ್ಬಿಡ್ತು. ಎಂಥ ಅದ್ಭುತವಾದಂಥ ಯಕ್ಷಗಾನ ಇಂತೈತಿ. ಯಾಕಂದ್ರೆ ನಾವು ಟಿವಿ ಆ್ಯಕ್ಟ್ರಸ್ಸು, ಸಿನಿಮಾ ಆ್ಯಕ್ಟ್ರಸ್ ಬಗ್ಗೆ ನಾವು ಇದು ಲೈವ್ ಇರ್ತದೆ. ಕ್ಷಣಕ್ಕೂ ಅವರು ಏನದ ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ. ಆಮೇಲೆ ತಮ್ಮ ಡೈಲಾಗ್ಗಳು ಚೇಂಜ್ ಮಾಡ್ತಿರ್ತಾರೆ. ಅದನ್ನು ನೋಡೋದೇ ಒಂದು ಖುಷಿ. ಇಂಥ ಒಂದು ನಾಟಕ ಇಲ್ಲಿ ಬಂದಿದೆ. ಇದು ಯಶಸ್ವಿ ಆಗಲಿ. ಅವರು ಒಂದು 3 ತಿಂಗಳು 4 ತಿಂಗಳಲ್ಲ, ಒಂದು 6 ತಿಂಗಳಾದರೂ ಕೂಡ ಜನರು ನೋಡಿ ಪ್ರೋತ್ಸಾಹ ನೀಡಬೇಕಂತೇಳಿ ಅವ್ರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಇನ್ನು ಮತ್ತು ಜವಳಿ ಅವ್ರದ್ದಂತೂ SBI ಇದ್ರದ್ದು ಅದ್ರ ಬಗ್ಗೆ ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ. SBI ನಂಬರ್ 1 ಬ್ಯಾಂಕ್ ಇನ್ ಇಂಡಿಯಾ ಮತ್ತು ಅವ್ರ ಸರ್ವಿಸ್ ಪಾಯಿಂಟು ಇದು ಎಲ್ಲ ರೀತಿಯಿಂದ ಎಲ್ಲ ಒಂದು ಫೆಸಿಲಿಟೀಸನ್ನು ಕೊಡ್ತಾರೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಎಲ್ಲ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಇಲ್ಲಿ ಇರುವಂಥ ಎಲ್ಲರಿಗೂ ಅವರ ಗ್ರಾಹಕರಾಗಿ ನಾನು ಕೂಡ ಜವಳಿಯವರ ಗ್ರಾಹಕನೇ ಹೇಳ್ಬೋದು. ಯಾಕೆ ಸುಮಾರು 30 ವರ್ಷ ಒಡನಾಟ ನಮಗೂ ಅವರಿಗೂ. ಆದ್ದರಿಂದ ಅವರು ಕರೆಸಿ ಇಲ್ಲಿ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕಾಗಿ ಅವರಿಗೆ ಮತ್ತು ಅವ್ರ ಟೀಮ್ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ಮಾತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಇವತ್ತು ಏನು ನಮ್ಮ ಗವಿಸಿದ್ದೇಶ್ವರ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ ನಡೀತಾ ಇದೆ. ಇವತ್ತು ಶಾಖೆಯ ಉದ್ಘಾಟನೆಗೆ ಬಂದ ಎಲ್ಲ ಹಿರಿಯರೇ, ಈಗ ಇವರೇನು ಇಬ್ಬರು ಇದ್ದಾರೆ, ಕಿಶನ್ ರಾವ್ ಮತ್ತು ಜವಳಿ ಸರು, ಅವ್ರು ಆ್ಯಕ್ಚುಲಿ ರಿಟೈರ್ಡ್ ಆಗಿದ್ದಾರೆ. ಭಾಳಷ್ಟು ಜನ ಏನು ಅನ್ಕೊಂಡ್ರೆ ರಿಟೈರ್ಡ್ ಆದಮೇಲೆ ಮುಗೀತು ಜೀವನ ಅನ್ಕೊಂತಾರೆ. ರಿಟೈರ್ಡ್ ಆದಮೇಲೆ ಇಷ್ಟು ಆ್ಯಕ್ಟಿವ್ ಆಗಿ ಒಂದು ಏನು ಬ್ಯಾಂಕನ್ನು, ಸಹಕಾರಿ ಸಂಘವನ್ನು ನಡೆಸ್ಬೋದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ವಿಚಾರ. ಯಾಕಂದರೆ ನಮ್ಮ ಜವಳಿ ಸರು ಪ್ರತಿಯೊಂದು ಸಾಂಸ್ಕೃತಿಕ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ಒಂದು ಯಾವುದು ಒಳ್ಳೇದಿರುತ್ತೆ ಅದನ್ನ ತೊಗೊತಾರೆ. ಮೊನ್ನೆ ಅವರ ಮಗಳ ಎಂಗೇಜ್ಮೆಂಟ್ನಲ್ಲಿ ಸಹಿತ ಅದು ಸುಮ್ಮನೆ ಒಂದು ಎಂಗೇಜ್ಮೆಂಟಾಗಿ ಎಲ್ಲರಿಗೂ ಊಟ ಮಾಡಿಸಿ ಕಳಿಸ್ಲಿಲ್ಲ. ಅಲ್ಲೇ ನಮ್ಮ ಹಿರೇಮಗಳು ಕಣ್ಣನ್ನು ಅವರ ಪ್ರಾಣೇಶ್ ಅವರು ಆಮೇಲೆ ಕರೆಸಿ ಕನ್ನಡದಲ್ಲಿ ಮಂತ್ರಗಳನ್ನು ಹೇಳೋ ಮುಖಾಂತರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಮಾಡಿದರು. ಸೊ ಇವತ್ತು ಸಹಿತ ಈ ಸೇವಾ ಕೇಂದ್ರವನ್ನು ನಮ್ಮ ಕೃಷ್ಣಾಜಿಯವರು ಯಾರೋ ಒಬ್ಬರು ಬ್ಯಾಂಕರ್ ಕರೆಸಿ ಮಾಡಿ ಮುಗಿಸ್ಬೋದಾಯಿತು. ಅದ್ರ ಜೊತೆ ಅವರಿಗೆ ಸಾಹಿತ್ಯ, ಈ ಆಧ್ಯಾತ್ಮಿಕವಾಗಿ ನಮ್ಮ ಬಳ್ಳೊಳ್ಳಿ ಸರ್ ಇದ್ದಾರೆ, ಸಾಹಿತ್ಯಿಕವಾಗಿ ನಮ್ಮ ರಾಘವನ್ ಸರ್ ಇದ್ದಾರೆ, ಹಾಸ್ಯಕ್ಕೆ ನಮ್ಮ ಪ್ರಾಣೇಶ್ ಸರ್ ಇದ್ದಾರೆ, ನಾಟಕಕ್ಕೆ ನಮ್ಮ ಸಿದ್ದು ನಾಲತ್ವಾಡ್ ಇದ್ದಾರೆ. ಹೀಗೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ವಿಭಿನ್ನ ಕಾರ್ಯಕ್ರಮ ಮಾಡೋದ್ರಲ್ಲಿ ಅವರು ಸಿದ್ಧಸ್ಥರು. ನಿಜವಾಗ್ಲೂ ಇದರಲ್ಲಿ ಈ ಬ್ಯಾಂಕು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಂತ ನಾನು
ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಕಿಶನ್ ರಾವ್ ಅವರು ಭಾಳಷ್ಟು ಅತ್ಯುತ್ತಮವಾಗಿ ತಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಹಾಗೆ ನಮ್ಮ ಜವಳಿ ಸರು ಹೀಗೆ ಹಲವಾರು ಸೇವಾ ಕೇಂದ್ರಗಳಲ್ಲಿ ಸೇವೆಯನ್ನು ನೀಡಿ ಜನರಿಗೆ ಒಳ್ಳೆಯದನ್ನು ಮಾಡಲಿ, ಅವರಿಗೆ ನಾವು ಯಾವಾಗಲೂ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ತಾ ನಮಗೆ ಕರೆಸಿ, ನನಗೆ ಇನ್ನೊಂದು ಖುಷಿ ವಿಚಾರ ಅಂದರೆ ನಾಲ್ವಟ ಅವರು ಸಿದ್ದು ನಾಲ್ವಟ ಅವರು ಹೋದ್ಸಲೇ ನಾಟಕ ಕಂಪ್ನಿ ಬಂದಾಗ ನಾವು ಹೋಗಿ ನಾಟಕ ನೋಡಿದ್ವಿ. ಅದು ಎಷ್ಟು ನಕ್ಕಿದ್ವು ಅಂದರೆ ನಾವು ಅಷ್ಟು ಯಾವಾಗೂ ನಕ್ಕಿಲ್ಲ, ಕಣ್ಣ ನೀರು ಬರೋಷ್ಟು, ಹೊಟ್ಟೆ ನೋವಾಗಷ್ಟು ನಕ್ಕಿದ್ವಿ. ಅಂತ ಮಹಾನ್ ಕಲಾವಿದರು ಅವರು ಗಂಗಾವತಿ ಬಂದಿದ್ದಾರೆ. ಅವ್ರ ಜೊತೆ ನಾವು ಇವತ್ತು ಡೈರೆಕ್ಟಾಗಿ ಹೌದು ಹೌದು ಅದ್ಭುತ ಅಂಥ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಕಡಿಮೆ. ಅದ್ಭುತ ಕಲಾವಿದರು ನಮ್ಮ ನಡುವೆ ಇದ್ದಾರೆ. ತುಂಬ ಖುಷಿ ಆಯಿತು ಅವ್ರು ನೋಡಲಿಕ್ಕೆ. ಈ ಅವಕಾಶ ಮಾಡಿಕೊಟ್ಟ ಜವಳಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೋಗ್ರಾಮ್ ಆಕ್ಚುಲಿ ಬರೋದಿರ್ಲಿಲ್ಲ, ಬಟ್ ನಿನ್ನೆ ಈರಣ್ಣ ಅವ್ರು ಹೇಳಿದ್ರು ಗಂಗಾವತಿ ಪ್ರಾಣೇಶ್ವರ್ ಬರ್ತಾ ಇದ್ರು ಓಪನಿಂಗ್ ಅನ್ನೋದಕ್ಕೆ ನನಗೂ ಒಂಥರ ಐ ಫೆಲ್ಟ್ ವೆರಿ ಹ್ಯಾಪಿ ಸರ್. ಬಿಕಾಸ್ 2003 ಸೊ ನಿಮ್ಮ ಪ್ರೋಗ್ರಾಮ್ ನಾನು ನೋಡಿದಲ್ಲ 2003 ಅವಾಗಿನ ನಾನು ಜಸ್ಟ್ 26 ಇಯರ್ಸ್ ಇತ್ತು. ಅವಾಗ ಬಂದು ನಿಮ್ಮನ್ನ ಸನ್ಮಾನ ಮಾಡೋದು ಆ ಪ್ರೋಗ್ರಾಮ್ ಅಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪರವಾಗಿ ಮಾಡಿದ್ವಿ. ಅವಾಗ ತುಂಬಾ ಇವತ್ತಿನ ದಿವಸ ನಾನು ಭೇಟಿ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇದೊಂದು ತುಂಬಾ ಸಂತೋಷ. ಬಟ್ ಅದೊಂದು ಪಾರ್ಟ್. ಇನ್ನೊಂದೇನಂದ್ರೆ ಈ CSP ಪಾಯಿಂಟ್ ನ ಗ್ರಾಹಕರ ಸೇವಾ ಕೇಂದ್ರನ ನಮ್ಮ SBI ಪರವಾಗಿ ಸೊ ಜವಳಿ ಅವರು ಓಪನ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಅವರಿಗೆ ಗ್ರಾಹಕರ ಸೇವಾ ಕೇಂದ್ರ ಒಂದು ಏನಂತಾರಲ್ಲ ಜಸ್ಟ್ ಲೈಕ್ ಎ ಬಿಗ್ ಬ್ರಾಂಚ್ ಆಗ್ಬೇಕಂತ ನಮ್ಮಿಂದ ಏನು ಸಹಕಾರ ಬೇಕಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರುತ್ತೋ. ಆಮೇಲೆ ಸರ್ ಏನಿದ್ರು ಜಸ್ಟ್ ನೀವು ಎಸ್ಕಲೇಟ್ ಮಾಡಿ, ವಾಟ್ ಎವರ್ ಸಪೋರ್ಟ್ ಯು ರಿಕ್ವೈರ್ಡ್ನ ಡೆಫಿನೆಟ್ಲಿ ನಾವು ನಿಮಗೆ ಕೊಟ್ಟೇ ಕೊಡ್ತೀವಿ ಸರ್. ಓಕೆ, ಆಮೇಲೆ ನೀವು ನಿಮ್ಮಿಂದನೂ ನಮ್ಮ ಬ್ಯಾಂಕಿಗೂ ಬಿಸ್ನೆಸ್ ಬಂತಂದರೆ ಅದೇ ನಮಗೆ ಭಾಳ ಸಂತೋಷ. ಓಕೆ, ಸೊ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಿಮೈನಿಂಗ್ ಕಲಾವಿದರೆಲ್ಲ ಸ್ಟೇಜ್ ಮೇಲೆ ಇದು ಕುಂತು ಇದು ನನ್ನ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸಿಬ್ಬಂದಿ ವರ್ಗಕ್ಕೆ ನನ್ನ ಅನಂತ ನಮಸ್ಕಾರಗಳು. ನಾನಂತೂ ಭಾಷಣಕಾರಲ್ಲ ನಿಜವಾಗಲೂ. ಅಂದರೆ ಯಾಕಂದ್ರೆ ಸ್ಟೇಜ್ ಮೇಲೆ ಇರ್ತೀವಿ, ಅಲ್ಲಿ ಮಾತಾಡ್ತೀವಿ, ಇಲ್ಲಿ ಮಾತಾಡ್ಬೇಕಾದ್ರೆ ನಡುಗುಡ್ತಾವೆ ನಮಗೆ. ಅದು ಏನು ಗೊತ್ತಾಗ್ತಾ ಇಲ್ಲ ನನಗೂ ಅನಿಸ್ಮಟ್ಟಿಗೆ. ಆದರೂ ನಮ್ಮನ್ನು ಕರೆಸಿ ನಿಜವಾಗಲೂ ರಿಟೈರ್ಮೆಂಟ್ ಆದಮೇಲೆ ಈ ಒಂದು ಸಂಸ್ಥೆಯನ್ನು ತಯಾರು ಮಾಡಿರ ಅಂದ್ರೆ ಕೆಲವು ಜನ ಏನು ಮಾಡ್ತಾರೆ, ರಿಟೈರ್ಡ್ ಆದಮೇಲೆ ಎಲ್ಲಿದ ಹಚ್ಚಿದ್ದು ಮನೆ ಕುಂದ್ರು ಅಂತೇಳಿ ಮನೆ ಕುಂದಿರ್ತಾರೆ. ಆದರೂ ಸರ್ ತಾವು ಒಂದು ಹೆಚ್ಚಿನ ರೀತಿಯಿಂದ ಸೇವಾ ಕೇಂದ್ರವನ್ನು ತಯಾರು ಮಾಡಿದ್ರಿ. ಈ ಸೇವಾ ಕೇಂದ್ರ ಯಾವಾಗಲೂ ಹೆಚ್ಚಿನ ರೀತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಹೊಂದಲಿ ಅಂತೇಳಿ ನನ್ನ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲ ಮಾತಾಡೋದಕ್ಕೆ ನಮಗೆ ಭಾಳ ಸಂತೋಷ ಇವತ್ತು. ಯಾಕಂದರೆ ನಮ್ಮ ಬ್ಯಾಂಕಲ್ಲಿ ಸುಮಾರು ಜನ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಫ್ಯಾಮಿಲಿ, ಅವ್ರ ರಿಲೇಷನ್ನು, ಆಮೇಲೆ ಅವರು ಫ್ಯಾಮಿಲಿ ತ್ಯಾಗ ಮಾಡಿ ಬ್ಯಾಂಕಿಗೆ ಎಷ್ಟೊಂದು ಕೆಲಸ ಮಾಡಿರ್ತಾರೆ. ದಟ್ ಈಸ್ ದಿ ಆಮೇಲೆ ಅವ್ರಿಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಂಥ ಟೈಮ್ ರಿಟೈರ್ಡ್ ಆದಮೇಲೆ. ಆದ್ರೂ ನಮ್ಮ ಜವಳಿ ಸರ್ ನಮ್ಮಲ್ಲಿ ಇಡೀ ಕೊಪ್ಪಳ ಅಂಡ್ ವಿಜಯನಗರ ಡಿಸ್ಟಿಕಲ್ಲಿ 167 CSP ಇದೆ. ಬಟ್ ಆ 167 CSPಯಲ್ಲಿ ಇವರೇ ಮೊದಲಿಗೆ ಈ ಏಜಲ್ಲಿ ಹೆಂಗಾಗಿ ಏನೇ ಇರಲಿ ಅವ್ರ ಪಾಪ ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರೆ ನಾವು ಅಷ್ಟೇ ಇದರಿಂದ ನಮ್ರತೆಯಿಂದ ಇದು ಮಾಡಿಬಿಟ್ಟು ಏನೇ ಕೇಳಿ ನಾವು ಯಾವಾಗಲೂ ಸರ್ ನಿಮ್ಮ ಜೊತೆ ಇರ್ತೀವಿ. ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಇದು ಒಳ್ಳೆ ಅವಕಾಶ. ಯಾಕಂದ್ರೆ ನೀವು ಬ್ಯಾಂಕಲ್ಲಿ ಕೆಲಸ ಸೇರ್ಬೇಕಂದ್ರೆ ಎಷ್ಟು ಕಾಂಪಿಟೇಷನ್ ಇದೆ, ರಿಕ್ರೂಟ್ಮೆಂಟು, ಪ್ರಮೋಷನ್ಸ್ ಎಲ್ಲ ಭಾಳ ಕಷ್ಟ. ಇದು ಒಂದು ಒಳ್ಳೆ CSP ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಮೇನ್ ಉದ್ದೇಶ ಏನಂದ್ರೆ ಅತಿ ಸಣ್ಣ ಗ್ರಾಹಕನಿಗೂ ನಾವು CSPಯಿಂದ ತಲುಪಬಹುದು, ಈಸಿಯಾಗಿ ತಲುಪಬಹುದು ನಾವು. ಇದು ಬರೀ ಬ್ರಾಂಚಲ್ಲೇ ಇಲ್ಲಿ CSPಲೇ ಮಾಡೋಂಥದ್ದಲ್ಲ. ಈವನ್ ಕೋವಿಡ್ ಟೈಮಲ್ಲಿ ಮನೆಗೆ ಹೋಗ್ಬಿಟ್ಟು ಕ್ಯಾಶ್ ವಿಡ್ರಾಲ್ ಬೇಕಾದ್ರೆ ಕ್ಯಾಶ್ ವಿಡ್ರಾಲ್ ನಂಬರ್ ಕೊಟ್ಟಿದ್ದಾರೆ. ಇವನ್ ಮೈಕ್ರೋ ATM ಅಲ್ಲಿ ಕ್ಯಾಶ್ ವಿಡ್ರಾಲ್ ಮಾಡಿದ್ದಾರೆ. ಡೆಪಾಸಿಟ್ಸ್ ಕೂಡ ಎಲ್ಲಿ ನಾವು ಬ್ಯಾಂಕ್ ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಸರ್ವಿಸ್ ಕೊಡ್ತಾ ಇದೆ. ಇಡೀ ದೇಶದಲ್ಲಿ 77,000 CSPಗಳು ಈಗ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ. ಹಿಂಗೆ ನಾನು ಎಲ್ಲರೂ ಯಾರ್ಯಾರು ಯುವಕರು ಆಸಕ್ತಿ ಇದ್ರು ದಯಮಾಡಿ CSP ತಗೊಂಡು ನೀವು ಒಳ್ಳೆ ಜೀವನವನ್ನ ಕಟ್ಕೋಬಹುದು ಅಂತ ಹೇಳ್ಬಿಟ್ಟು ನಾ ಈ ಮಾತು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಜವಳಿ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಗ್ರಾಹಕರೇ, ತಮಗೆ ಈಗಾಗಲೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ರಿಟೈರ್ಮೆಂಟ್ ಆದಮೇಲೆ ಸಾಕಪ್ಪ ಇಷ್ಟೇ ಮಾಡಿ ಇನ್ಮೇಲೆ ಆರಾಮ್ ಮನೆಗೆ ಮಕ್ಕಳು ಅಂತೇಳಿ ಜವಳಿ ಅವರು ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ.
ಯಾರಿಗೆ ಸಾಧ್ಯ ಆಗುತ್ತೆ ಅಂತಂದರೆ, ಯಾರ ಪರ್ಸ್ನಾಲಿಟಿ ಡೈನಮಿಕ್ ಇರುತ್ತೆ, ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ಅವರು ಭಾಳ ನಿಷ್ಣಾತ ಇದ್ದಾರೆ, ಎಕ್ಸ್ಪರ್ಟ್ ಅದಾರೆ, ಅವ್ರಿಗೆ ಮಾತ್ರ ಮಾಡೋಕ್ಕಾಗತ್ತೆ, ಉಳ್ಕೆದವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ. ಅವರ ಒಂದು ಗ್ರಾಹಕರ ಜೊತೆಗಿರ್ತಕ್ಕಂಥ ಸಂಬಂಧ, ಆಮೇಲೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಒಂದು ನಾಲೆಜ್, ಅಪ್ಡೇಷನ್ನು, ಇವೆಲ್ಲವೂ ಏನಪ್ಪ ಅಂತಂದರೆ ಕೂಡಿ ಬಂದು ಸ್ವತಃ ಒಂದು ಬ್ಯಾಂಕನ್ನು ಮಾಡೋದ್ರ ಜೊತೆಗೆ ಈ ಒಂದು SBI ಸರ್ವಿಸ್ ಸೆಂಟರ್ಗಳನ್ನು ಈಗೇನು ಹೊಸದಾಗಿ ಮಾಡಲಿಕ್ಕೆ ಅದರಲ್ಲಿ ಭಾಳ ಆಸಕ್ತಿಯನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೆಯಲಿ, ಆಮೇಲೆ ಜವಳಿಯವರು ಸಹಿತ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್ಸನ್ನು ಈ ಒಂದು ಫೀಲ್ಡ್ನಲ್ಲಿ ಪಡೆಯಲಿ ಅಂತ ಹೇಳಿ ಹಾರೈಸಿ ತಮ್ಮೆಲ್ಲರಿಗೂ ಒಂದಿನ ನಾನು ಮಾತಾಡೋಣ. Here with all the higher dignitaries, too many big shots, celebrities, and a regional manager of State Bank of India is not a small thing. Regional manager of State Bank of India is now not that of a regional manager of State Bank of Hyderabad. It is having many folds. With that respect, I owe very great debt. He has come and attended the meeting and has inaugurated and blessed us and has assured us to give all the kinds of help and services. So, on this occasion, I thank very heartily, and also the Mr. Sri Pranesh ji and Nalotar ji. They have taken much strain in spite of their busy schedule. They have come and attended the program and blessed this one. It will go a long way in the history of our development. It will be a golden day for us, for the SBI Seva Kendra, or like Sri Abhinav Gausiddeshwara. Both are one and the same, in my opinion, because we are providing cash immediately with our from our bank. Later on, we are doing some adjustment and other things. We are making all the payments for whoever comes. We don't say no. At any time, even 6, we are giving services. Apart from that, this Abhinav Gausiddeshwara has got core banking services. We are doing RTGS, NEFT, IMPS credits, PayUps, ICICI Bank, SBI Bank, HDFC Bank. All these banks we are giving. People should come forward and take the opportunity with very small charges, rather 10 rupees for 12 rupees for RTGS and other. Yesterday, one of our customer came. Of course, customer has an account but not having much transactions or anything like that. Whenever we go and ask, they will deposit 10,000 and one after few days he came at about 6:15. Sir, I want to send one RTGS 2,310 rupees. All the banks are today on strike. No, come immediately within 10 minutes. Rather, you will wonder, and nobody will believe. Rather, within 10 minutes, the same has been executed, and he was very happy and he has promised us, I will do my all transactions here only. In spite of this bank holidays and other things, at around 6 o'clock, you are giving this service. It is a very important transaction. I have to remit the money to him. Otherwise, my credential will go on. He was telling like that. So, we want that kind of customers. We want to give the service. I have worked 40 years in SBH. I am the top performer for the last 3 years, continuously 3 years in recovery. At that time, there was a top 5 recovery and deposit who have brought enter. It was there. Continuously 3 years I got it. This is because of my hard work, and I have in very good contact with the people of this area. Kishan Rao State Bank means they will come immediately to my house. I am keeping best blessings of my SBH and all the people. Now at present time, with the Abhinav Gausiddeshwara, Sri Javli is giving very good directions. He is very dynamic in advances, and he is very liberal, and he is ಆಡು ಮುಟ್ಟದ ಗಿಡವಿಲ್ಲ ಅಂಬೋದು ಹೆಂಗೆ ಯಾರು ಬಂದವ್ರಿಗೆ ಸಾಲ ಇಲ್ಲ ಅನ್ನೋದಿಲ್ಲ. ಅವರು ರಿಕವರಿ ದಟ್ ಲೆಟರ್ ವಿ ಶಾಲ್ ಥಿಂಕ್. ಹಿ ಸೇಸ್ ಕೊಟ್ಬಿಡ್ರಿ ಅವ್ರಿಗೆ ಮೊದಲು. ಸರ್ ಇದು ಇಲ್ಲ ಅವ್ರು ಕೊಡ್ತಾರೆ, ಕೊಟ್ಬಿಡ್ರಿ. ದ ಪೀಪಲ್ ಆರ್ ಆಲ್ಸೋ ಕೀಪಿಂಗ್ ಎ ವೆರಿ ಗುಡ್ ಫೇತ್, and promptly they are also paying. Of course, 1 or 2 exceptions will be there. We cannot do anything. And all our customers, Mr. Mali Patel has introduced so many doctors and other things. Still, we request all the people, directly or indirectly, I request one and all to give us an opportunity. See that the service is important. Don't go and waste time
Here SBI service point is there. There the staff shortage and other things are there. They can come immediately and transact. We are paying the money with up to 30,000 or like whatever it may be. All I request you is to give us an opportunity, serve better and better. Thank you, one and all. ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ನೆನೆಯುತ್ತಾ ಯಾವುದೋ ಒಂದು ಕೆಲಸಕ್ಕೆ ನನಗೆ ಬೇರೆ ಕೆಲಸಕ್ಕೆ ಬಂದಿದ್ದೆ. ಜವಳಿ ಸರ್ ನನ್ನ ಆಹ್ವಾನಿಸಿ ಒಂದು ವೇದಿಕೆಯನ್ನು ಕೊಡಿಸಿದ್ದಾರೆ. SBI ಬ್ಯಾಂಕಿನ SBI ಸೇವಾ ಕೇಂದ್ರಕ್ಕೆ ಎಲ್ಲರ ಪರವಾಗಿ ಸಹಕಾರಿಗಳ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಜವಳಿ ಅವ್ರನ್ನ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅವರು ಪೋಸ್ಟ್ ಆಫೀಸ್ನಲ್ಲಿದ್ದರು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಅದರ ನಂತರ ಅವ್ರಿಗೆ ಅನಿಸ್ತು ಇದು ನಾನು ಈಜುವ ಕೊಳ ಅಲ್ಲ ಇದು ಅಂತೇಳಿ. ಸಣ್ಣ ಸಂತಿ ಬೈಲ ಸಣ್ಣ ರೂಮ್ನಾಗ ಇರ್ತಿದ್ರು. 15 ಪೈಸಾ ಸ್ಟಾಂಪು, 15 ಪೈಸಾ ಕಾರ್ಡು, ಇಂಗ್ಲೆಂಡ್ ಲೆಟ್ರು, MO ಮಾಡಿದ್ರೆ ದೊಡ್ಡದು ಅಂಥ ಒಂದು ಫೀಲ್ಡ್ನಲ್ಲಿ ಇದ್ದಂಥವ್ರು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದರೆ ಯಾರೂ ಬಿಡ್ಲಕ್ಕೆ ರೆಡಿ ಇಲ್ಲ. ಅಂಥದ್ದು ಅವ್ರಿಗಿರ್ತಕ್ಕಂಥ ವಿಸ್ತಾರವಾದಂಥ ಒಂದು ಪಬ್ಲಿಕ್ ನಾಲೆಡ್ಜ್ ಏನಿದೆ, ಜನರನ್ನು ಸಂವಹನಗೊಳಿಸುವಂಥ ಒಂದು ಕಲೆ ಅವ್ರ ಮುಖದಲ್ಲೇ, ಮಾತಿನಲ್ಲೇ, ನಗುವಿನಲ್ಲೇ ಇದೆ. ಅವ್ರು ಅಲ್ಲೇ ಇದ್ದಾಗಲೇ ಆ ಪರಿಚಯ ಭಾಳ. ನಾನು ಏನಾದರೂ ಸಾಹಿತ್ಯ ದರ್ಪಣ ಇಂಥ ಪತ್ರಿಕೆಗಳನ್ನ ತೋರಿಸೋದಕ್ಕೆ ಹೋದಾಗ ಇದು ಹಿಂಗಾಗಿದ್ರೆ ಹೆಂಗಿತ್ತು, ಇದು ತಿದ್ದುತ್ತೀನಿ ಅಂತ ಅಂತಿದ್ದಿಲ್ಲ ಅವರು. ಇದು ಹಿಂಗಾಗಿದ್ದು ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿ ಗೈಡ್ ಮಾಡ್ತಾರೆ. ಭಾಳಷ್ಟು ಒಳ್ಳೆಯ ವ್ಯಕ್ತಿ. ಅದಾದಮೇಲೆ ಚನ್ನಬಸವ ಸ್ವಾಮಿ ಬ್ಯಾಂಕಿಗೆ ಬಂದರು. ಅಲ್ಲೂ ಕೂಡ ಅಷ್ಟೇ, ಇವತ್ತಿಗೂ ಅದ್ರ ಎದುರಿಗೆ ಇವರು ಇನ್ನೊಂದು ಬ್ರಾಂಚ್ ಮಾಡಿದ್ರು ಕೂಡ ಅಲ್ಲಿ ಅವರೆಲ್ಲ ಇವ್ರ ಸಹಕಾರವನ್ನು, ಇವ್ರ ಸಲಹೆಗಳನ್ನ ಕೇಳ್ತಾರೆ. ಭಾಳಷ್ಟು ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ಅನುಭವವನ್ನು ಹೊಂದಿದರು. ನಿಜಕ್ಕೂ ಮುಖ ನಗನಗುತ್ತಿರ್ಬೇಕು. ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು. ನೀವು ನಗ್ತಿರ್ಬೇಕಮ್ಮ ಯಾವಾಗ. ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರೋ ಹುಡುಗಿ ಕೊಂಚವೂ ನಗದು, ಅದಕ್ಕೆ ಅವಳ ಮುಂದಿದೆ ಬೋರ್ಡು ನಗದು. ನಗು ಬರದೇ ಇರತಕ್ಕಂಥ ಕಾರ್ಯಕರ್ತರು ಯಾರೇ ಇರಲಿ, ಅವ್ರ ಜನರನ್ನ ಆಕರ್ಷಣೆ ಮಾಡಲಾರ. ಮೊದಲು ನಗು, ನಂತರ ಮಾತು. ಇದು ಮನುಷ್ಯನ ಹುಟ್ಟು ಗುಣವಾಗಬೇಕು. ಕೆಲವರು ಮೊದಲು ಮಾತಾಡಿ ಅವ್ರು ಹೋಗಿ ನಗ್ತಿರ್ತಾರೆ, ಅದು ಮೋಸ್ಟ್ ಡೇಂಜರ್. ಅವ್ರು ಇನ್ನೊಂದು ಬರಂಗಿಲ್ಲ. ಅದಕ್ಕೆ ಮೊದಲು ನಗು, ನಂತರ ಮಾತು ಏನಿದೆ ಅದು ಈ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಬಹಳ ಮುಖ್ಯ. ಅದರಲ್ಲೂ ಬ್ಯಾಂಕ್. ಆ ವ್ಯಕ್ತಿ ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾನೆ, ಡಿಪಾಸಿಟ್ ಬಂದಿರ್ತಾನೆ, ಲೋನೇ ಇರ್ತಾನೆ. ಇಬ್ಬರಿಗೂ ಸಮಾನವಾಗಿ ನೋಡೋದು. ಇದನ್ನು ನಾನು ಕಿಶನ್ ರಾವಲ್ಲೂ ಜವಳಿರಲ್ಲಿ ಕಂಡೀನಿ. ಅವ್ರು ಲೋನ್ ತೊಗೊಳಕ್ಕೆ ಬಂದವ್ರ ಜೊತೆಗೂ ಹಾಗೆ ಮಾತಾಡ್ತಾರೆ, ಡಿಪಾಸಿಟ್ ಇಡೋರ ಜೊತೆಗೂ ಹಾಗೆ ಮಾತಾಡ್ತಾರೆ. ಎರಡೂ ಇರ್ಬೇಕು. ಡಿಪಾಸಿಟ್ ಇಡೋರ್ಗೆ ಒಂದು ಮಾತು, ಲೋನ್ ತೊಗೊಳೋರ್ಗೆ ಒಂದು ಮಾತು, ವಸೂಲಿಗೆ ಹೋದಾಗ ಒಂದು ಮಾತಾದರೆ ಹಂಚಿ ಹೋಗ್ಬಿಡ್ತಾರೆ. ಎಲ್ಲರ ಜೊತೆಗೆ ಒಂದೇ ರೀತಿ ಮಾತು. ನನಗೂ ಹಿಂಗೆ ಅಂದಿದ್ರಪ್ಪ ಅವರು, ನನಗೂ ಹಿಂಗೆ ಅನ್ನು ಅಂತ ಹೇಳ್ಬೇಕು. ಅದು ನಮ್ಮ ಒಳ್ಳೊಳ್ಳೆಯವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಅವ್ರ ಪಾಠ ಕಾಲೇಜಲ್ಲಿ ನನಗೆ ಪ್ರಿನ್ಸಿಪಲ್ ಆಗಿದ್ದಕ್ಕಂಥವ್ರು. ಇನ್ಕಮ್ ಟ್ಯಾಕ್ಸು, ಕಾಸ್ಟಿಂಗ್ ನಮಗೆಲ್ಲ ಹೇಳಿದವರು. ಒಂದು ಎಷ್ಟು ವರ್ಷ ಸರ್ ಟೋಟಲ್ ಸರ್ವಿಸ್? 36 ವರ್ಷ ಒಂದೇ ಥರ ಎಲ್ಲರಿಗೂ ಪಾಠ ಮಾಡಿದ್ರು. ಒಳ್ಳೊಳ್ಳೆಯವ್ರ ಪಾಠ ಕೇಳೋದ್ರೆ ಯಾರು ಅಂತಲೇ ಅಂತಿದ್ರು. ಹಾಗೆ ಇಲ್ಲಿ ಯಾರು ಬರಲಿ ಯಾರು ಹೋಗಲಿ, ನಿಮ್ಮ ವರ್ತನೆ ಮಾತ್ರ ಒಂದೇ ರೀತಿ ಇದ್ದಾಗ ಆ ಸಂಸ್ಥೆಗಳು ಬೆಳೀತದೆ. ನಾನು ಕೂಡ ಗಂಗಾವತಿಯ ಅನೇಕ ಜನ ಕೋಆಪರೇಟಿವ್ ಬ್ಯಾಂಕ್ನ ನಾನು ಡಿಪಾಸಿಟ್ ಮಾಡೋದಕ್ಕೆ ನೋಡಪ್ಪ ಪ್ರೈವೇಟ್ ಬ್ಯಾಂಕು ಅಂತ ಅಂಜಿಸ್ತಿರ್ತಾರೆ. ನಾನು ಹೇಳಿದೆ, ಅವ್ರು ಯಾರು ಬೇರೆ ಊರಿಂದ ಬಂದು ಇಲ್ಲಿ ಬ್ರಾಂಚ್ ಮಾಡಿದಾರಲ್ಲ, ಎಲ್ಲ ಇಲ್ಲಿಯವರೇ, ಅವರು ಏನೂ ಮಾಡೋಲ್ಲ ಅಂತೇಳಿ ಭರವಸೆಯಿಂದ ನಾನು ಡಿಪಾಸಿಟ್ಗಳನ್ನ ಕೊಡಿಸ್ತಾ ಇರ್ತೀನಿ ಅನೇಕ ಬ್ಯಾಂಕ್ಗಳಿಗೆ. ಭಾಳ ಜನ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಹೆದರ್ತಾರೆ. ಈ ಊರಾಗ ಬಹುಶಃ ಈ ನ್ಯಾಷನಲೈಸ್ ಬ್ಯಾಂಕ್ಸ್ನಾಗ ಜನ ಇರೋಂಗಿಲ್ಲ, ಕೋಆಪರೇಟಿವ್ ಬ್ಯಾಂಕ್ನಾಗೆ ಜಾಸ್ತಿ ಜನ ಇದ್ದಾರೆ. ಯಾಕಂದರೆ ಪರಿಚಯ ಇರ್ತರು, ಸರ್ವಿಸ್ ಚೆನ್ನಾಗಿರ್ತದೆ ಅಂಥೇಳಿ. ಈ SBIನೇ ತಗೊಂಡು ಅಲ್ಲಿ ಬರೀ ಬೇರೆ ಪ್ರಾಂತರು ಬಂದ್ಬಿಡ್ತಾರೆ, ಬೇರೆ ರಾಜ್ಯದವರೇ ಬಂದ್ಬಿಡ್ತಾರೆ. ಅವರು ಗೋಣೆ ಎತ್ತಂಗಿಲ್ಲ, ನಮ್ಮನ್ನು ನೋಡೋಂಗಿಲ್ಲ. ಅವ್ರು ಮುಂದೆ ನಿಂತಿದ್ದು ಸಾಕಾಗಿ ಮತ್ತೆ ನಾವು ಯಾರು ಪರಿಚಯ ಇದಾರ ಅಂತ ಹುಡುಕ್ಯಾಡ್ಬೇಕು. ಹೀಗಾಗಿ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಏನೊಂದು ವೈಶಿಷ್ಟ್ಯ ಅಂದರೆ, ಪ್ರತಿಯೊಬ್ಬ ಸ್ಟಾಫು ಬಂದವ್ರನ್ನ ಗಣನೆಗೆ ತಗೊಳ್ತಾನೆ, ಮಾತಾಡಿಸ್ತಾನೆ, ಏನು ಬೇಕು. ಇದು ಅಲ್ಲ, ಅದು ಹೇಳಿದ್ರು ನಗದವ್ರು ಅಂತೇಳಿ. ಅದಕ್ಕೆ ಆ ಥರ ಒಂದು ಮನೋಭಾವ, ಇದು ನಮ್ಮವನು, ಇದು ನಮ್ಮದು ಅನ್ನೋದು ಬಂತು ಅಂದ್ರೆ ಅವ್ನು ಸಾಲ ತೊಗೊಂಡು ಓಡೋಗಂಗಿಲ್ಲ. ಇದು ನನ್ನದು ಅಂತ ಬರ್ಬೇಕಾಗಿ, ಇದು ನನ್ನ ಬ್ಯಾಂಕಪ್ಪ, ನಾನು ವ್ಯವಹಾರ ವಿಲೇವಾರಿ ಲೇವಾದೇವಿ ಮಾಡಿದ್ರೇ ಈ ಬ್ಯಾಂಕ್ ಬೆಳೀತೀನಿ, ಜೊತೆಗೆ ನಾನು ಬೆಳಿತೀನಿ ಅನ್ನೋಂಥ ಮನೋಭಾವ ಬೇಕು. SBI ಆದಂಥ ದೊಡ್ಡ ಬ್ಯಾಂಕ್ ಜೊತೆಗೆ ಒಂದು ಸಣ್ಣ ಕೋಆಪರೇಟಿವ್ ಬ್ಯಾಂಕ್ ವಿಲೀನ ಆಗಿರೋದು ಇದೊಂದು ದೊಡ್ಡ ಪವಾಡ. ಅವರು ಸಂಸ್ಥೆ ನೋಡಿಕೊಟ್ರಂಗಿಲ್ಲ, ವ್ಯಕ್ತಿ ನೋಡಿಕೊಟ್ಟಿರ್ತಾರೆ. ಇಲ್ಲಿ ವ್ಯಕ್ತಿಗಳು ಅಂಥ ಅನುಭವವನ್ನು, ಅಂಥ ಒಂದು ಮಾರ್ಗದರ್ಶನವನ್ನು ಕೊಡುವಂಥವ್ರು ಇದ್ದಾರೆ ಅನ್ನೋ ಭರವಸೆ ಮೇಲೆಗೆ ಅಂಥ ದೊಡ್ಡ ಬ್ರಾಂಚು ಇವತ್ತಿಲ್ಲಿ ಒಂದು ಕೌಂಟ್ರ್ ಮಾಡಿದ್ದಾರೆ ಸಪ್ರೇಟು. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ. ಆದಷ್ಟು ಬೇಗ ನಮ್ಮ ಮುಂದಿನ ಕಾರ್ಯಕ್ರಮ ದೊಡ್ಡ ಬಿಲ್ಡಿಂಗ್ನಾಗ ಆಗಲಿ. ಇಂಥ ಬಿಲ್ಡಿಂಗ್ನಾಗ ಇವತ್ತೆಲ್ಲರೂ ಇಲ್ಲಿ ಆಡಿಯನ್ಸ್ ಯಾರೋ ಪಬ್ಲಿಕ್ ಯಾರೋ ಗೊತ್ತಿಲ್ಲ, ಹಂಗೈತಿ ಇವತ್ತು. ಅಲ್ಲಿ ಒಂದು ಸ್ಟೇಜು, ಒಂದು ಕಾರ್ಯಕ್ರಮ ಆಗುವಂತಾಗಲಿ. ಇದು ಎಷ್ಟನೇ ವರ್ಷ ಸರ್?
ದಶಮಾನೋತ್ಸವ ಇದು 50 100 ಅಂತ ಆಶಿಸ್ತಾ ಅಲ್ಲಿವರೆಗೂ ನಾವೆಲ್ಲರೂ ಇರಲಿ ಅಂತ ಕೂಡ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಅಭಿನವ ಗವಿಸಿದ್ದೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸೊಸೈಟಿ ಏನಿದೆ, ಈಗಾಗಲೇ ಬಹಳ ವರ್ಷಗಳಂದರೆ 11 ವರ್ಷ 11 ವರ್ಷ ಪಾದಾರ್ಪಣೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಜವಳಿಯವರು ಎಷ್ಟು ಯಾವ ಮಟ್ಟಿಗೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇದ್ದಾರೆ ಅಂದರೆ, ಎಲ್ಲ ಬ್ಯಾಂಕಿನ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥ ಏನೇನು ಲಾಭದಾಯಕಗಳ ಇರ್ತಕ್ಕಂಥವನ್ನ ಎಲ್ಲವನ್ನು ಅರಿತುಕೊಂಡು ಇವತ್ತು ಈ ಒಂದು ಸೊಸೈಟಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಬಹಳ ದಿನಗಳಿಂದ ನನಗೆ ವಿಷಯ ತಿಳಿಸ್ತಾ ಇದ್ರು, ಮುಂದಿನ ದಿನಮಾನಗಳಲ್ಲಿ SBIನಲ್ಲಿ ಏನು ಸವಲತ್ತುಗಳು ನಮಗೆ ಸಿಗ್ತಾ ಇದ್ದಾವೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನು ಸವಲತ್ತುಗಳು ಒದಗಿ ಬರ್ತಾ ಇದ್ದಾವೆ, ಆ ಎಲ್ಲ ಸವಲತ್ತುಗಳನ್ನು ನಮ್ಮ ಸೊಸೈಟಿಯಲ್ಲಿ ಮಾಡ್ತಾ ಇದೀವಿ ಮಲ್ಲಿಂಗಪ್ಪ, ನಿಮ್ದೆಲ್ಲ ಸಹಕಾರ ಬೇಕು ಅಂತಕ್ಕಂಥ ಮಾತನ್ನು ನನಗೆ ಈಗಾಗಲೇ ಒಂದು 6 ಮಂತ್ ಬ್ಯಾಕೆ ಸಾಹೇಬರು ತಿಳಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದು ನಾಲೋತ್ವಾಡ್ ಅವರು ಒಂದು ನಾಟಕೀಯ ಒಂದು ಬಹಳ ದೊಡ್ಡ ಕಲಾವಿದರು. ಅವರು ಕಿವುಡ ಮಾಡಿದ ಕಿತಾಪತಿಯನ್ನು ನಾನು ಬಹಳ ವರ್ಷಗಳಿಂದ ನೋಡಿದ್ರು ಸಹ ಅವ್ರು ನೋಡಿದ್ರು ಸಾಕು ಸುಮ್ಮನೆ ಒಂದು ನಗುವಿನ ಒಂದು ಭಾವನೆ ನಮಗೆ ಬರ್ತಾ ಇದೆ. ಅಂಥವ್ರನ್ನ ಕರೆಸಿ ಮತ್ತು ಇವತ್ತು SBI ಬ್ಯಾಂಕಿನ ಮ್ಯಾನೇಜರ್ ಸರ್ ಇರ್ಬೋದು ಮತ್ತು AGM ಸರ್ನ ಬಳ್ಳಾರಿಯಿಂದ ಅವರನ್ನು ಕರೆಸಿ ಇವತ್ತು ಒಂದು ದಶಮಾನೋತ್ಸವದ ಕಾರ್ಯಕ್ರಮದ ಜೊತೆಗೆ SBIನಲ್ಲಿರ್ತಕ್ಕಂಥ ಸವಲತ್ತುಗಳು, ನ್ಯಾಷನಲೈಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಇವತ್ತು ಜವಳಿ ಸರ್ ವ್ಯವಸ್ಥಾಪಕರು ಅವರು ಒಂದು ಈ ಒಂದು ವ್ಯವಸ್ಥೆಯನ್ನು ಗ್ರಾಹಕರಿಗೆ ಮಾಡಿದ್ದಾರೆ. ಎಲ್ಲ ಗ್ರಾಹಕರು ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಾವು ಹೋದ್ರೆ 1 ತಾಸು ವೇಟಿಂಗ್ ಮಾಡಬೇಕಾಗಿದೆ. ಕೆಲಸದ ಒತ್ತಡ ಬಹಳಷ್ಟು ಇರ್ತದೆ. ಯಾವಾಗ ಇಲ್ಲಿಂದ ಬ್ಯಾಂಕಿಂದ ನಾವು ಹೊರಗಡೆ ಹೋದನಪ್ಪ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೇಕಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಬ್ಯಾಂಕಲ್ಲಿ ಹೋಗಿರ್ತೀವಿ. ಆದರೆ ಇವತ್ತು ಈ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸೌಹಾರ್ದ ಪತ್ತಿಗೆ ನೀವು ಬಂದರೆ ಯಾವುದೇ ಬ್ಯಾಂಕ್ ಇರಲಿ ಆ ಬ್ಯಾಂಕಿನ ಸರ್ವಿಸನ್ನು ಈ ಒಂದು ಸೊಸೈಟಿ ನಿಮಗೆ ಒದಗಿಸಿಕೊಡ್ತಾ ಇದೆ. ತಮ್ಮ ಸಮಯವನ್ನು ಉಳಿಸ್ಲಿಕ್ಕೆ ಮತ್ತು ತಮ್ಮ ಸೇವೆಯನ್ನು ಪಡಲಿಕ್ಕೆ ಈ ಅಭಿನವ ಗವಿಸಿದ್ದೇಶ್ವರ ಸೊಸೈಟಿಗೆ ಬಂದು ಹೆಚ್ಚಿನ ತಮ್ಮದು ಒಂದು ಸೇವೆಯನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೀಗೆ ಮುಂದಿನ ದಿನಮಾನಗಳಲ್ಲಿ ಅಭಿನವ ಗವಿಸಿದ್ದೇಶ್ವರ ಬ್ಯಾಂಕು ಉನ್ನತವಾಗಿ ಬೆಳೆದು ಅತ್ಯುನ್ನತವಾಗಿ ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಸೊಸೈಟಿ ಆಗಲಿ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಡಿಸ್ಟಿಕ್ಗಳಲ್ಲಿ ಒಳ್ಳೆಯ ಬ್ರಾಂಚ್ಗಳನ್ನು ಮಾಡಿ ನಮ್ಮ ಜವಳಿ ಸರ್ ಅವರು ಏನು CBS ಬ್ಯಾಂಕನ್ನು ಬಹಳ ವರ್ಷಗಳಿಂದ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಏರಿಸಿ ಇವತ್ತು ಈ ಒಂದು ಸೊಸೈಟಿಗೆ ರಿಟೈರ್ಡ್ ಆದರೂ ಸಹ ಅವರು 60 ವರ್ಷ ಅಲ್ಲ, ಇವತ್ತು ಅವರು 16 ವರ್ಷದ ಯುವಕನಂತೆ ಕೆಲಸ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಅವರ ಸೇವೆಯನ್ನು ತಾವು ಪಡೆದುಕೊಳ್ಬೇಕಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ ಗೌರವಿಸುವುದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಕ್ಷೇತ್ರದ ಅಧಿಕಾರಿಯಾಗಿರ್ತಕ್ಕಂಥ ಚನ್ನಬಸವ ತಾತಗಳನ್ನು ಸ್ಮರಿಸುತ್ತಾ, ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಸ್ಮರಿಸುತ್ತಾ, 2017ರಲ್ಲಿ ಕೇವಲ 3 ಲಕ್ಷ ಷೇರು ಬಂಡವಾಳದೊಂದಿಗೆ 300 ಜನ ಸದಸ್ಯರೊಂದಿಗೆ ಪ್ರಾರಂಭವಾಗಿರತಕ್ಕಂಥ ಸಂಸ್ಥೆ ಇವತ್ತು 20 ಲಕ್ಷಕ್ಕೂ ಅಧಿಕ ಷೇರು ಬಂಡವಾಳ ಹೊಂದಿದ್ದು, 1,50,00,000ಕ್ಕೂ ರಿಸರ್ವ್ ಫಂಡನ್ನು ಹೊಂದಿದ್ದು, ಸುಮಾರು 3 ಕೋಟಿಗೂ ಅಧಿಕ ಸ್ವಂತ ಆಸ್ತಿಯನ್ನು ಹೊಂದಿರತಕ್ಕಂಥ ಪ್ರತಿಷ್ಠಿತ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸಂಸ್ಥೆ ಬೆಳೆದು ಬಂದ ದಾರಿ ನಿಜವಾಗಲೂ ರೋಮಾಂಚನವಾಗ್ತದೆ. 2017ರಲ್ಲಿ ನಾನಿನ್ನೂ CBS ಬ್ಯಾಂಕ್ನಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ಸಂದರ್ಭ ಬಂತು, ಈ ಸಂಸ್ಥೆ ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿಯೇ ಈ ಸಂಸ್ಥೆ ಪ್ರಾರಂಭ ಆಯಿತು. ಅದಾದ ನಂತರ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರೂ ಕೂಡ ಎಲ್ಲ ತೊಂದರೆಗಳನ್ನು ದಾಟಿ ಇವತ್ತು ನಗರದ ಎಲ್ಲ ಬ್ಯಾಂಕುಗಳ ಸೇವೆಯನ್ನು ಒದಗಿಸಲು ಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈ ಸಂಸ್ಥೆಯಿಂದ ಎಲ್ಲ ಬ್ಯಾಂಕುಗಳ ಸೇವೆ ಲಭ್ಯವಿದೆ. ನೀವು ಉದಾಹರಣೆ ಯಾವುದೋ ಒಂದು ನೀವು SBI ಹೋದ್ರಿ ಅಂತಂದ್ರೆ SBI ಸೇವೆ ಮಾತ್ರ ಸಿಗುತ್ತೆ. ಬಟ್ ನೀವು ಶ್ರೀ ಅಭಿನವ ಗವಿಸಿದ್ದೇಶ್ವರಕ್ಕೆ ಬಂದ್ರೆ ಗ್ರಾಹಕರಿಗೆ ಯಾವ ಬ್ಯಾಂಕಿನ ಸೇವೆ ಬೇಕೋ ಆ ಬ್ಯಾಂಕಿನ ಸೇವೆ, ಅದು RTGS ಇರ್ಬೋದು, ನೆಫ್ಟ್ ಇರ್ಬೋದು, ಫೋನ್ಪೇ ಇರ್ಬೋದು, QR ಕೋಡ್ ಇರ್ಬೋದು, ಎಲ್ಲ ಸೇವೆಗಳನ್ನು ಒದಗಿಸಲು ಸಂಸ್ಥೆ ಸನ್ನದ್ಧವಾಗಿದೆ. ಬಹಳಷ್ಟು ಬ್ಯಾಂಕ್ ನಡೆಸೋದಕ್ಕೂ ಸಹಕಾರಿ ಸಂಸ್ಥೆ ನಡೆಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ.
ಬ್ಯಾಂಕ್ ಅಂದ ತಕ್ಷಣ ರಿಸರ್ವ್ ಬ್ಯಾಂಕ್ ಕೆಲವು ಮಾನದಂಡಗಳನ್ನು ಕೊಟ್ಟಿರ್ತಾರೆ, ಆ ಮಾನದಂಡಗಳನ್ನು ಮುಗಿತು. ಬಟ್ ಸಂಸ್ಥೆ, ಸಹಕಾರಿ ಸಂಸ್ಥೆಗೆ ಹಾಗಾಗೋದಿಲ್ಲ. ನಮ್ಮದೇ ಆದಂಥ ಒಂದು ಏನು ನಾವು ನಮ್ಮ ಒಂದು ಅನುಭವಗಳನ್ನು ಬೇರೆ ಬ್ಯಾಂಕ್ಗಳ ವ್ಯವಸ್ಥಾಪಕರ ಜೊತೆಲಿ ಹಂಚಿಕೊಂಡು ವಿವಿಧ ಸೇವೆಗಳನ್ನು ಒದಗಿಸಿ, ಹಾಗೆಯೇ ನಮ್ಮ ಸಿಬ್ಬಂದಿಯವರು ಕೂಡ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ನಾನು ಏನೇ ಅಂದ್ರೂ ಕೂಡ ಅವರು ಇದು ಸಂಸ್ಥೆಗೆ ಅಂದಿದ್ದಾರೆ, ನಮಗೆ ವೈಯಕ್ತಿಕ ಅಂದಿಲ್ಲ ಅಂತ ತಿಳ್ಕೊಂಡು ಹಿರಿಯರಾಗಿರ್ತಕ್ಕಂಥ ಕಿಶನ್ ರಾವ್ ಇರ್ಬೋದು, ಸವಿತಾ ಮೇಡಮ್ ಇರ್ಬೋದು, ವೀರಪ್ಪಮ್ಮ ಇರ್ಬೋದು, ಎಲ್ಲ ಸಿಬ್ಬಂದಿಯವರು ಕೂಡ ಬಹಳಷ್ಟು ನನ್ನ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ವಿಶೇಷವಾಗಿ ಯುವ ಪೀಳಿಗೆಗೆ, ಶಾಲಾ ಕಾಲೇಜು ಮಕ್ಕಳಿಗೆ ನಾವು ವಿಶೇಷವಾಗಿ ಡಿಮ್ಯಾಟ್ ಅಕೌಂಟ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಬೇರೆ ಬೇರೆ ಸೇವೆಗಳನ್ನು ಒದಗಿಸಬೇಕು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದೀವಿ. ಯಾಕಂತಂದ್ರೆ ಉದಾಹರಣೆ ಗಂಗಾವತಿ ನಗರದಲ್ಲಿ ಬಹಳಷ್ಟು ಮಹಿಳೆಯರು ಅವ್ರ ಮನೆಯವರು ಅಂಗಡಿಗೆ ಹೋದ್ರ, ಆಫೀಸಿಗೆ ಹೋದ್ರ, ಮಕ್ಕಳೆಲ್ಲ ಶಾಲೆಗೆ ಹೋದ್ಮೇಲೆ 10 ಗಂಟೆಯಿಂದ 3 ಗಂಟೆವರೆಗೂ ಅವ್ರಿಗೆ ಯಾವುದೇ ಬಹಳಷ್ಟು ವೇಳೆಯನ್ನು ಕಳೆದು ಬಹಳ ತೊಂದರೆ ಆಗಿದೆ ಅವರಿಗೆ. ಅವ್ರನ್ನ ಈ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಅದು ಬೆಳಿಗ್ಗೆ 9:30ಯಿಂದ 3:30 ಮಟ ಅದು ಕೆಲಸ ಮಾಡ್ತಾ ಇರುತ್ತೆ ಆ ಸಂಸ್ಥೆ. ಅಲ್ಲಿ ಅವ್ರನ್ನ ತೊಡಗಿಸಿ 500ರಿಂದ ಹಿಡಿದು ಒಂದು 100 ರೂಪಾಯಿ ಆಗೋದಕ್ಕೆ ಅವ್ರದ್ದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿಸಿ, ಈಗೆಲ್ಲ ಆಂಡ್ರಾಯ್ಡ್ ಮೊಬೈಲ್ಸ್ ಇರೋದ್ರಿಂದ ಆ ಮೊಬೈಲ್ ಮುಖಾಂತರ ಅವರೆಲ್ಲರಿಗೂ ಮಾಹಿತಿಗಳನ್ನು ಕೊಡಬೇಕಾಗಿದೆ. ಅಕಸ್ಮಾತ್ ವಿಶೇಷವಾಗಿ ನಾನು ಈಗ ನನ್ನ ಏರಿಯಾವನ್ನು ನಾನು ತಗೊಳ್ತಾ ಇದ್ದೇನೆ. ಜಯನಗರದಲ್ಲಿ ಸುಮಾರು ಒಂದು 200-300 ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಈ ತರಬೇತಿಯನ್ನು ಕೊಟ್ಟು, ಈ ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ, ಡಿಮ್ಯಾಟ್ ಅಕೌಂಟ್ಸ್ ಅಂದರೆ ಏನು, ಇದರ ಬಗ್ಗೆ ಸಮಗ್ರ ಮಾಹಿತಿಗಳನ್ನು ಕೊಟ್ಟು ಅವರು ಇಡೀ ದಿವಸ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕು ಅನ್ನುವಂಥ ಒಂದು ಆಸೆ ಇದೆ. ಅದಕ್ಕೆ ನಗರದ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಹಿರಿಯರಾಗಿರ್ತಕ್ಕಂಥ ಕೆಳಗಿನಗೌಡರು ಇರ್ಬೋದು, ಮಲಿಂಗಪ್ಪ ಅವರು ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು, ಸಮಾಜದ ವಿವಿಧ ವ್ಯಕ್ತಿಗಳನ್ನು ನಾನು ಕಂಡು ಅವ್ರ ಮುಖಾಂತರ ಈ ಒಂದು ಡಿಮ್ಯಾಟ್ ಅಕೌಂಟ್ಸ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ, ಟ್ರೇಡಿಂಗ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಎಲ್ಲ ವ್ಯವಹಾರಗಳನ್ನು ಮಾಡೋದ್ರ ಮುಖಾಂತರ ದೇಶದ GDP ಅಂತ ನಾವೇನಂತೀವಲ್ಲ, GDP ಇನ್ನೂ ಹೆಚ್ಚಾಗಬೇಕು ಅನ್ನೋದ್ರಲ್ಲಿ ನಮ್ಮದು ಸಹಕಾರ ಬೇಕು ಅನ್ನುವಂಥ ಮಾತುಗಳೊಂದಿಗೆ ವಿಶೇಷವಾಗಿ ಇವತ್ತಿನ ಇಡೀ ಎಲ್ಲ ಕಾರ್ಯಕ್ರಮಗಳನ್ನು ಸೆರೆ ಹಿಡಿದು ಮಾಧ್ಯಮದ ಮುಖಾಂತರ ಅದನ್ನು ಪ್ರಚಾರಗೊಂಡಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಸಂಸ್ಥೆ ಬಗ್ಗೆ ಭಾಳ ವಿಶೇಷ ಅಭಿಮಾನವನ್ನು ಹೊಂದಿದ್ದಾರೆ. ನಾವು ಒಂದು ಮಾತು ನಿನ್ನೆ ಸಾಯಂಕಾಲ ಒಂದು ಫೋನ್ ಕರೆದಂದ್ರೆ ಇಡೀ ದಿವಸ ನಮ್ಮಲ್ಲಿ ಬಂದು ನಮ್ಮ ಜೊತೆಗಿದ್ದು ಎಲ್ಲ ತಮ್ಮದೇ ಮನೆಯದ ಕಾರ್ಯಕ್ರಮ ಅನ್ನೋ ಹಾಗೆ ಇದನ್ನೆಲ್ಲ ಚಿತ್ರೀಕರಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ಪಿಗ್ಮಿ ಏಜೆಂಟ್ಸು, ಈ ಗ್ರಾಹಕರು ಮತ್ತೊಮ್ಮೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ, ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಯ ಬಗ್ಗೆ ಎಲ್ಲರೂ ಅಭಿಮಾನ, ಗೌರವ ಮತ್ತು ವಿಶ್ವಾಸದಿಂದ ಇಲ್ಲಿ ವ್ಯವಹಾರಗಳನ್ನು ಮಾಡ್ರಿ ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಈ ಮುಖಾಂತರ ಮಾಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಸಹಕಾರ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.